ದ್ರಾವಿಡ ನೆಲದಲ್ಲಿ ವಿಜಯೋತ್ಸವ ಆರಂಭವಾಗಿದೆ. ರಾಜಕೀಯ ರಂಗದಲ್ಲಿ ಜನನಾಯಕನ್ ಹೊಸ ಅಧ್ಯಾಯ ಓಪನ್ ಆಗಿದೆ. 4-5 ದಿನಗಳ ಸರ್ಕಸ್ ಬಳಿಕ ಸರ್ಕಾರ ರಚನೆಗೆ ಸಜ್ಜಾಗಿದ್ದಾರೆ. ವಿಸಿಕೆ ಬೆಂಬಲದಿಂದ ಮಾಸ್ಟರ್ ಮ್ಯಾಜಿಕ್ ಮಾಡಿದ್ದಾರೆ. ನಾಳೆ ಪುಲಿ ಸಿಎಂ ಪಟ್ಟಕ್ಕೇರೋಕೆ ಗವರ್ನರ್ ಅಸ್ತು ಎಂದಿದ್ದಾರೆ. ತೊಟ್ಟಿಲು ತೂಗಿ ಚಿವುಟುವ ಕೆಲಸದಲ್ಲಿ ಡಿಎಂಕೆ ನಿರತವಾಗಿತ್ತಾ? ಈ ಪ್ರಶ್ನೆ ಕಾಡಿದೆ. ವಿಸಿಕೆ ಬೆಂಬಲ ವಿಳಂಬವಾಗಿದ್ದಕ್ಕೆ ಮಾಜಿ ಸಿಎಂ ಒಳತಂತ್ರ ಕಾರಣವಾಗಿದೆ. ತಿರುಮಾವಳವನ್ಗೆ ಸತಾಯಿಸುವಂತೆ ಸ್ಟಾಲಿನ್ ಕಿವಿ ಊದಿದ್ರ ಅನ್ನುವಂಥ ಶಂಕೆ ಮೂಡಿದೆ. ಸರ್ಕಾರ ರಚನೆಯೊಂದಿಗೆ ರೆಸಾರ್ಟ್ ರಾಜಕೀಯಕ್ಕೂ ಕೂಡ ತೆರೆ ಬಿದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರದ ಸುವರ್ಣ ಯುಗ ಆರಂಭವಾಗಿದೆ. ಕೇಸರಿ ಪಡೆಯ ಮೊದಲ ಸಿಎಂ ಆಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇತ್ತ ಕೇರಳಂನಲ್ಲಿ ಮೂವರ ಮಧ್ಯೆ ಸಿಎಂ ರೇಸ್ ನಡೀತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಚೆಂದಿದ್ದು ಆಯ್ಕೆಗೆ ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ದುರ್ಗದಲ್ಲಿ ಇವತ್ತು ಕೇಸರಿ ಪಡೆಯ ಘರ್ಜನೆ ಜೋರಾಗಿತ್ತು. ಯಡಿಯೂರಪ್ಪರ ಸಾರ್ಥಕ 50 ವರ್ಷದ ರಾಜಕೀಯ ಸಂಭ್ರಮ ಅದ್ದೂರಿಯಾಗಿ ನೆರವೇರಿತು. ನಾಡಿಗೆ ಬಿಎಸ್ವೈ ಸಲ್ಲಿಸಿದಂತಹ ಸೇವೆಯನ್ನ ಅಮಿತ್ ಶಾ ಕೊಂಡಾಡಿದ್ರೆ ಮೋದಿ ಸಂದೇಶ ಬಂದಿತ್ತು. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಜನಸಾಗರವೇ ಸೇರಿತ್ತು. ಹಾರ್ಮುಜ್ ಮೃತ್ಯುಕೋಪದಲ್ಲಿ ಮತ್ತೆ ಕ್ರೌರ್ಯದ ಕೂಗು ಕೇಳಿ ಬಂದಿದೆ. ಕದನ ವಿರಾಮಕ್ಕೆ ಡೋಂಟ್ ಕೇರ್ ಎಂದಿರೋ ಅಮೆರಿಕ ಮತ್ತೆ ದಾಳಿಯನ್ನ ಮಾಡಿದೆ. ಟ್ರಂಪ್ ಸೇನೆಯ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿಯ ಪ್ರತ್ಯುತ್ತರ ಕೊಟ್ಟಿದೆ. ಖಮೇನಿಯ 14 ಸೂತ್ರದ ಪ್ರಸ್ತಾವನೆಗೆ ಯುಎಸ್ ಚೆಕ್ಮೇಟ್ ಇಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.